ಈ ಕಾಕ್ರೋಚ್ ಅದರ ರೆಕ್ಕೆಯ ಬಡಿತದಲ್ಲಿ ನೀವೊಂದು ಎಕ್ಸಲೆಂಟ್ ಲಿಸನರು ಹೌದು, ಲರ್ನರು ಹೌದು. ಹಾಗಾಗಿ ಈ ರೆಕ್ಕೆ ಬಡಿತದ ಶಬ್ದದಲ್ಲಿ ನೀವೇನು ಕೇಳಿಸ್ಕೊಂಡ್ರಿ, ಜೊತೆಗೆ ಇತ್ತೀಚೆಗೆ ತಮಿಳುನಾಡಿನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಏನಾಯಿತು ಟಿವಿಗೆ, ಅದರಿಂದ ಏನು ಕಲ್ತ್ರಿ? ಇಲ್ಲ, ಒಂದು ಏನಂದರೆ ನೀವು ಕಾಕ್ರೋಚ್ ಬಗ್ಗೆ ಕೇಳಿದ್ರಿ, ಅದನ್ನು ನೋಡಿದಾಗ ಅನಿಸಿದ್ದು ಜನಕ್ಕೊಂದು ಬದಲಾವಣೆ ಅಂತೂ ಬೇಕಾಗಿದೆ ಅಂತ. ಎರಡನೇದು ವಿಜಯ್ ಅವರ ಇದು ಕೂಡ ಅಷ್ಟೇ, ಜನ ಬದಲಾವಣೆ ಕೇಳ್ತಿದ್ದಾರೆ. ಸೊ ಇವಾಗಂತಲ್ಲ, ಅದು ಇಷ್ಟು ವರ್ಷಗಳ ಕಾಲ ಬದಲಾವಣೆ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಅದೇನು ಹೊಸದಲ್ಲ, ನನಗೆ ಹೊಸದಲ್ಲ ಅದು. ಸೊ ಕೆಲವ್ರಿಗೆ ಅನಿಸಿರ್ಬೋದು ಈಗ ಹೊಸ ಬದಲಾವಣೆ ಕೇಳ್ತಿದ್ದಾರೆ ಅಂತ. ಒಂದು ಕಾಲದಲ್ಲಿ ಏನು ಹೇಳಿ ಕಾಂಗ್ರೆಸ್ಸಿಂದ ಬದಲಾವಣೆ ಅಂದರು, ಆವಾಗೊಂದು BJP, ಜನತಾದಳ, ಈ ಥರ ಹಲವಾರು ಪಕ್ಷಗಳು ಬಂತು, ಆಪು, ಈ ಥರ ಜನ ಬದಲಾವಣೆ ಬಯಸ್ತಾನೆ ಇರ್ತಾರೆ. ಬಟ್ ನನಗೊಂದು ಫನ್ನಿ ಅನಿಸಿದ್ದೇನೆಂದರೆ, ಆ್ಯಕ್ಚುಲಿ ಗೊತ್ತಿದೆಯಾ ಜನಕ್ಕೆ ಏನು ಬದಲಾವಣೆ ಬೇಕು ಅನ್ನೋದು ಅಂತ ನಂಗೆ ಅನ್ನಿಸ್ತು. ಆ್ಯಕ್ಚುಲಿ ಯಾವ ಥರ ಬದಲಾವಣೆ ಬೇಕು, ಏನು ಹೇಳಿ, ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬಂದ ಕೂಡಲೇ ಖುಷಿ ಆಗ್ತಿದ್ದೀವ ನಾವು, ಒಬ್ಬ ವ್ಯಕ್ತಿ ಹೋಗಿ ಇನ್ನೊಬ್ಬ ವ್ಯಕ್ತಿ ಬರ್ತಿದ್ದಾನೆ ಖುಷಿ ಆಗ್ತಿದ್ದೀವ, ನಿಜವಾದ ಖುಷಿ ಪಡೋವಂಥ ವಿಷಯ ಏನು, ನಿಜವಾದ ಬದಲಾವಣೆ ಕರೆಕ್ಟಾಗಿ ಗೊತ್ತಿದೆಯಾ ನಮ್ಗೆ ಏನು ಬೇಕು ಅಂತ ಅನ್ನೋದು ಸ್ವಲ್ಪ ಕಾಡ್ತಷ್ಟೇ. ಅಂದರೆ ಅಸಲಿ ಬದಲಾವಣೆಯನ್ನು ಹುಡುಕು ಪ್ರಯತ್ನದಲ್ಲಿ ನಮ್ಮ ಯಂಗ್ಸ್ಟರ್ಸ್ಗಳಿಲ್ಲ ಅಂತನಾ ಸರ್? ಅಲ್ಲ, ಹಾಗಲ್ಲ. ಆ್ಯಕ್ಚುಲಿ ಏನು ಬೇಕು ಅಂತ ಅದು ಮೇಯ್ನಾಗಿ ತಿಳ್ಕೊಬೇಕಲ್ಲ ನಾವು ಏನು ಬೇಕು ನಮಗೆ ಅನ್ನೋದು. ಓಕೆ. ಸೊ ನನಗೇ ಗೊತ್ತಿಲ್ಲ ಏನು ಬೇಕು ಅಂತ. ನನಗೆ ಗೊತ್ತಿರೋದೊಂದು ಇದಾಗಿ, ಅವ್ನು ಸರಿ ಇಲ್ಲ, ಇವನ್ನ ಚೇಂಜ್ ಮಾಡಿ ಇವನ್ನ ತರಬೇಕು, ಏನೋ ಬದಲಾವಣೆ ಆಗ್ಬಿಡುತ್ತೆ ಅಂತ. ಅದು ನನಗೆ ಆಶ್ಚರ್ಯ ಅನಿಸುತ್ತೆ. ಆ್ಯಕ್ಚುಲಿ ಆ ಬದಲಾವಣೆ ಬಗ್ಗೆ ಕೇಳ್ತಾ ಹೋದರೆ ಜನ, ಆವಾಗ ಸ್ವಲ್ಪ ಇನ್ನೂ ಬೆಟ್ರಾಗಿರುತ್ತೇನೋ ಅನ್ನಿಸ್ತು. ಸರ್, ಈಗ ಈ ಜೆನ್ಜಿ ಅವರ ನೋಡಿ, ಈ ಕಾಕ್ರೋಚ್ನ ಆ ರೆಕ್ಕೆಯ ಬಡಿತದ ಶಬ್ದ ಎಷ್ಟು ವಿಪರೀತವಾಗಿತ್ತು ಅಂತ ಕೇಳಿದ್ರೆ, ಅದರ ಅಗ್ರೆಸಿವ್ ತುಂಬ ಹೈ ಇದರಲ್ಲಿತ್ತು ಸರ್. ಸೊ ಹಾಗಾಗಿ ಒಂದು ಯಂಗ್ಸ್ಟರ್ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಲಿಲ್ವ ಸರ್ ತಮಗೆ? ಅಂದರೆ ಒಂದು ಸುಪ್ರಭಾತದಲ್ಲಿ ಏನು ಬೇಕಾದರೂ ಆಗ್ಬೋದು ರಾಜ್ಯದಲ್ಲಿ ಅನ್ನೋ ಥರ? ಅಲ್ಲ, ಆ ಥರ ನಾನು ಯೋಚನೆ ಮಾಡಿ ಏನೋ ಒಂದು ಡಿಸಿಷನ್ಗೆ ಬರೋನಲ್ಲ ನಾನು. ಆ್ಯಕ್ಚುಲಿ ಏನೋ ಒಂದು ಬದಲಾವಣೆ, ಗಾಳಿ ಬೀಸ್ತಾ ಇದೆ, ಈ ಟೈಮು ಚೆನ್ನಾಗಿದೆ, ನಾವು ಅಲ್ಲಿ ನುಗ್ಗಿ ಏನೋ ಮಾಡ್ಕೊಂಬಿಡ್ಬೇಕು ಅನ್ನೋ ಯೋಚನೆಗಳೆಲ್ಲ ನನಗಿಲ್ಲ. ಇಲ್ಲ, ನನಗೆ ಯಾವಾಗ ಕ್ವಶನ್ಗಳೇ ಬರುತ್ತೆ. ಅದೇ ನಾನು ಕೇಳಿದ್ನಲ್ಲ, ಏನು ಬಯಸ್ತಿದ್ದಾರೆ ಜನ ಅಂತ. ಅದು ನೀವು ಹೇಳಬೇಕು ಇವಾಗ, ಏನು ಬಯಸ್ತಿದ್ದಾರೆ ಜನ, ಏನು ಬದಲಾವಣೆ ಬಯಸ್ತಿದ್ದಾರೆ. ಏನು ಹೇಳಿ, ಅದು ಯಾವುದು ಸರಿ ಇಲ್ಲ, ಇನ್ನೇನೋ ಹೊಸದು ಬರಬೇಕು ಅಂತೀರಲ್ಲ, ಅದು ಏನದು ಹೊಸದು ಆ್ಯಕ್ಚುಲಿ? ಅಟ್ಲೀಸ್ಟು ಆ ಹೊಸದ್ರ ಬಗ್ಗೆ ಏನಾದ್ರು ನಮ್ಮ ಕಲ್ಪನೆ ಇದೆಯಾ ಅಂತ. ಎಗೈನ್ ಒನ್ ಮೋರ್ ಪಾರ್ಟಿ, ಎಗೈನ್ ಸೇಮ್ ಓಲ್ಡ್ ಥಿಂಗ್, ಸೇಮ್ ಓಲ್ಡ್ ಎಲ್ಲವನ್ನೂ ಮಾಡಿ ಅಲ್ಲಿ ಮಾತ್ರ ಬರೀ ವ್ಯಕ್ತಿಗಳು, ಪಕ್ಷಗಳು ಬದಲಾದರೆ ಏನು ಬದಲಾವಣೆ ಬರುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ.